ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಆಪರೇಷನ್ ಸಿಂಧೂರ ಆಯ್ತಲ್ಲ, ಇದರಿಂದಾಗಿ ಪಾಕಿಸ್ತಾನಕ್ಕೂ ಕೂಡ ಒಂದು ಗಿಫ್ಟ್ ಸಿಕ್ಕಿತ್ತು, ಭಾರತಕ್ಕೂ ಕೂಡ ಒಂದು ಗಿಫ್ಟ್ ಸಿಕ್ಕಿತ್ತು. ಇಲ್ಲಿ ಏನಪ್ಪ ವ್ಯತ್ಯಾಸ ಅಂತಂದ್ರೆ, ಪಾಕಿಸ್ತಾನಕ್ಕೆ ಸಿಕ್ಕಂತಹ ಗಿಫ್ಟ್ ಇದೆಯಲ್ಲ, ಇದು ಶಾರ್ಟ್ ಟರ್ಮ್, ಯಾವಾಗ ಬೇಕಾದರೂ ಅದು ಎಂಡ್ ಆಗಬಹುದು, ಜೊತೆಗೆ ಅದು ಉಲ್ಟಾ ಆದರೂ ಕೂಡ ಆಗಬಹುದು. ಆದರೆ ಭಾರತಕ್ಕೆ ಸಿಕ್ಕಂತಹ ಗಿಫ್ಟ್ ಇದೆಯಲ್ಲ, ಇದು ಲಾಂಗ್ ಟರ್ಮ್ ಬೆನಿಫಿಟ್ ಕೊಡುವಂತಹ ಗಿಫ್ಟ್, ಭಾರತಕ್ಕೆ ಭವಿಷ್ಯದಲ್ಲಿ ಭಾರಿ ಹೆಲ್ಪ್ ಮಾಡುತ್ತೆ. ಅಂತಹ ಗಿಫ್ಟ್ ಒಂದು ಭಾರತಕ್ಕೆ ಸಿಕ್ಕಿತ್ತು. ಮಿತ್ರರೇ, ಈ ವಿಚಾರ ಹೇಳಿದಂತಹ ಸಂದರ್ಭದಲ್ಲಿ ಕೆಲವರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇರಬಹುದು. ಏನು ಪಾಕಿಸ್ತಾನಕ್ಕೆ ಏನು ಗಿಫ್ಟ್ ಸಿಕ್ಕಿದೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ, ಭಾರತಕ್ಕೆ ಏನು ಗಿಫ್ಟ್ ಸಿಕ್ಕಿದೆ, ಪಾಕಿಸ್ತಾನ ಬರೀ ಹೊಡೆತ ತಿಂದಿದ್ದಲ್ವಾ ಅಂತ. ಮಿತ್ರರೇ, ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಏನು ಗಿಫ್ಟ್ ಸಿಕ್ಕಿದೆ ಅಂತಂದ್ರೆ, ಟ್ರಂಪ್ ಅವರ ಸ್ನೇಹ. ಆಸಿಮ್ ಮುನೀರ್ ಟ್ರಂಪ್ಗೆ ಹತ್ತಿರ ಆಗಿದ್ದೇ ಈ ಆಪರೇಷನ್ ಸಿಂಧೂರದ ಕಾರಣದಿಂದಾಗಿ. ಇಲ್ಲದೆ ಹೋದ್ರೆ ಈ ಟ್ರಂಪ್ ಏನು ಪಾಕಿಸ್ತಾನನ ಸಂಪರ್ಕ ಮಾಡ್ತಾ ಇರಲಿಲ್ಲ, ಪಾಕಿಸ್ತಾನ ಮತ್ತು ಟ್ರಂಪ್ ಸಂಬಂಧ ಏನು ಸುಧಾರಣೆ ಆಗ್ತಾ ಇರಲಿಲ್ಲ. ಆದರೆ ಈ ಗಿಫ್ಟ್ ಪಾಕಿಸ್ತಾನಕ್ಕೆ ಸಿಕ್ಕಿದೆಯಲ್ಲ, ಇದು ಶಾರ್ಟ್ ಟರ್ಮ್. ಟ್ರಂಪ್ ಇರುವವರೆಗೆ ಈ ಸಂಬಂಧ ಆಗಿರಬಹುದು, ಅಥವಾ ಟ್ರಂಪ್ ಇರುವಂತಹ ಸಂದರ್ಭದಲ್ಲೇ ಪಾಕಿಸ್ತಾನ ಮತ್ತು ಅಮೆರಿಕದ ಸಂಬಂಧ ಹಾಳಾದರೂ ಕೂಡ ಏನು ಆಶ್ಚರ್ಯ ಪಡಬೇಡಿ. ಭಾರತಕ್ಕೆ ಸಿಕ್ಕಂತಹ ಗಿಫ್ಟ್ ಏನು ಕೇಳಿದ್ರೆ, ಅದು ಚೈನೀಸ್ ಟೆಕ್ನಾಲಜಿ. ನಿಮಗೆಲ್ಲ ಗೊತ್ತೇ ಇದೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಅತ್ಯಂತ ದೊಡ್ಡದಾಗಿ ಎಕ್ಸ್ಪೋಸ್ ಆಗಿದ್ದು ಚೈನಾದ ಟೆಕ್ನಾಲಜಿ. ನಂಬರ್ 1 ಏನು ಕೇಳಿದ್ರೆ, ಚೈನಾದ ಟೆಕ್ನಾಲಜಿಯಲ್ಲಿ ದಮ್ಮಿಲ್ಲ ಅನ್ನುವಂಥದ್ದು. ಎರಡನೇದಾಗಿ, ಚೈನಾದ ಮಿಸೈಲ್ಗಳು ಭಾರತದ ಕೈ ಸೇರಿದ್ವು, ಒಂದು ಚೂರು ಡ್ಯಾಮೇಜ್ ಆಗದ ರೀತಿಯಲ್ಲಿ ಭಾರತದ ಕೈ ಸೇರಿದವೆ. ಇದರಿಂದಾಗಿ ಭಾರತ ರಿವರ್ಸ್ ಇಂಜಿನಿಯರಿಂಗ್ ಮಾಡುತ್ತೆ ಎನ್ನುವಂತಹ ಆತಂಕ ಚೈನಾಗಿತ್ತು. ಮಿತ್ರರೇ, ಈ ಬಗ್ಗೆ ಪೀಠಿಕೆ ಹಾಕೋದಕ್ಕೆ ಇದೇ ಕಾರಣ. ಚೈನಾಗೆ ಏನು ಆತಂಕ ಇತ್ತಲ್ಲ, ಅದು ನಿಜ ಆಗಿದೆ. ಭಾರತದ DRDOಗೆ ಚೈನಾದ PL-15 ಮಿಸೈಲ್ನ ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಸಿಕ್ಕಿದೆ. ಇದನ್ನ ಅಸ್ತ್ರ ಮಾರ್ಕ್ 2 ಮಿಸೈಲ್ನಲ್ಲಿ ಭಾರತ ಬಳಸ್ಕೊಳ್ಳೋದಕ್ಕೂ ಕೂಡ ತೀರ್ಮಾನ ಮಾಡಿದೆ. ಈ ಬಗ್ಗೆ ಅನೇಕ ಮಾಧ್ಯಮಗಳಲ್ಲಿ ವರದಿ ಕೂಡ ಆಗಿದೆ. ಹಾಗಾದರೆ ಏನಿದು ರಿವರ್ಸ್ ಇಂಜಿನಿಯರಿಂಗ್, ಇದರಿಂದ ಭಾರತಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ, ಇದೆಲ್ಲದರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ. ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಆಪರೇಷನ್ ಸಿಂಧೂರ ನಡೆದಿದ್ದು ಕೇವಲ 4 ದಿನಗಳ ಕಾಲ ಮಾತ್ರ. 4 ದಿನದಲ್ಲೇ ಯುದ್ಧ ಆಲ್ಮೋಸ್ಟ್ ಎಂಡ್ ಆಗ್ಬಿಡ್ತು. ಆದರೆ ಇದರಿಂದ ಭಾರತದ ಸೇನೆಗೆ ಸಿಕ್ಕಂತಹ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇದು ಬಹಳ ದೊಡ್ಡ ಪ್ರಮಾಣದ್ದು. ಇದನ್ನು ಊಹೆ ಕೂಡ ಮಾಡೋದಕ್ಕಾಗೋದಿಲ್ಲ. ಮುಖ್ಯವಾಗಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸೀಕ್ರೆಟ್ ಭಾರತಕ್ಕೆ ಗೊತ್ತಾಯಿತು. ಪಾಕಿಸ್ತಾನದ ಬಳಿಯಲ್ಲಿ ಚೈನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದಾವೆ ಅಂತ ಭಾರತಕ್ಕೆ ಗೊತ್ತಿತ್ತು, ಆದರೆ ಅವುಗಳ ಸಾಮರ್ಥ್ಯದ ಬಗ್ಗೆ ಭಾರತಕ್ಕೆ ಅರಿವಿರಲಿಲ್ಲ. ಆದರೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಅವುಗಳ ಸಾಮರ್ಥ್ಯ ಏನು, ಯಾವ ರೀತಿಯಾಗಿ ಅವುಗಳನ್ನು ಫಿನಿಶ್ ಮಾಡಬಹುದು, ಇದೆಲ್ಲವೂ ಕೂಡ ಭಾರತೀಯ ಸೇನೆಗೆ ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಯಿತು. ಎರಡನೇದಾಗಿ, ಚೈನಾ ನಿರ್ಮಿತ PL-15 ಮಿಸೈಲ್ ಭಾರತದ ಕೈ ಸೇರ್ತು. ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಹೇಗೆ ಸಿಕ್ತು ಅಂತ. ಪಾಕಿಸ್ತಾನ ಅನೇಕ PL-15 ಮಿಸೈಲ್ಗಳನ್ನು ಭಾರತದ ಕಡೆಗೆ ಉಡಾಯಿಸಿತ್ತು. ಅದರಲ್ಲಿ ಕೆಲ ಮಿಸೈಲ್ಗಳು ಸ್ಫೋಟನೆಗೊಂಡಿರಲಿಲ್ಲ, ಅಂದರೆ ಅದರಲ್ಲಿ ಏನು ವಾರ್ ಹೆಡ್ಗಳಿರ್ತಾವಲ್ಲ, ಅದು ಸ್ಫೋಟ ಆಗಿರಲಿಲ್ಲ. ಹೀಗಾಗಿ PL-15 ಮಿಸೈಲ್ ಬಹಳ ಸುಸಜ್ಜಿತ ಸ್ಥಿತಿಯಲ್ಲಿ ಭಾರತೀಯ ಸೇನೆಯ ಕೈ ಸೇರಿತ್ತು. ಆ ಸಂದರ್ಭದಲ್ಲೇ ಭಾರತ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಏನು ವರದಿಯಾಗಿತ್ತು, ಭಾರತ PL-15 ಮಿಸೈಲ್ ಟೆಕ್ನಾಲಜಿಯನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ, ಚೈನಾಗಿ ಆತಂಕ ಶುರು ಆಗ್ಬಿಟ್ಟಿದೆ, ಹೀಗೆಲ್ಲ ವರದಿಗಳಾಗೋದಕ್ಕೆ ಶುರುವಾಗಿತ್ತು. ಆದರೆ ಮಿತ್ರರೇ, ಚೈನಾ ಇದ್ರ ಬಗ್ಗೆ ತುಟಿ ಬಿಚ್ಚಿರಲಿಲ್ಲ. ಯಾಕೆಂದರೆ ಚೈನಾಗಿ ಈ ಬಗ್ಗೆ ಡಬಲ್ ಆತಂಕ. ಒಂದು, ಭಾರತ ಈ PL-15 ಮಿಸೈಲ್ ಟೆಕ್ನಾಲಜಿಯನ್ನು ಕಾಪಿ ಮಾಡುತ್ತೆ, ಅಂದರೆ ರಿವರ್ಸ್ ಇಂಜಿನಿಯರಿಂಗ್ ಮಾಡುತ್ತೆ. ಎರಡನೇದಾಗಿ, ಈ ಟೆಕ್ನಾಲಜಿಯನ್ನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬಹುದು. ಚೈನಾದ ಬೇರೆ ಬೇರೆ ಶತ್ರುಗಳಿಗೆ ಭಾರತ ಈ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡಬಹುದು. ಈ ಆತಂಕವೂ ಕೂಡ ಚೈನಾಗಿತ್ತು. ಹೀಗಾಗಿ ಚೈನಾ ಆ ಸಂದರ್ಭದಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿತ್ತು ಅಂತಂದರೆ, ನಾವು ಎಕ್ಸ್ಪೋರ್ಟ್ ವೇರಿಯಂಟ್ನ PL-15 ಪಾಕಿಸ್ತಾನಕ್ಕೆ ಕೊಟ್ಟಿದ್ದೀವೇ ಹೊರತು ಒರಿಜಿನಲ್ ನಮ್ಮ ಬಳಿಯಲ್ಲಿದೆ, ನಮ್ಮ ಬಳಿ ಇರುವಂತಹ ಒರಿಜಿನಲ್ ಮಿಸೈಲ್ನ ಟೆಕ್ನಾಲಜಿಯೇ ಬೇರೆ, ಅದರ ಸಾಮರ್ಥ್ಯವೇ ಬೇರೆ ಅಂತ ಚೈನಾ ಪೋಸ್ ಕೊಟ್ಟಿತ್ತು. ಚೈನಾ ಏನೇ ಸಮರ್ಥನೆ ಕೊಡಬಹುದು, ಆದರೆ ಒಂದು ವಿಚಾರ ಎಲ್ಲರಿಗೂ ಕೂಡ ಗೊತ್ತಿರುವಂತಹದ್ದೇ, ಈ ಎಕ್ಸ್ಪೋರ್ಟ್ ವೇರಿಯಂಟ್ ಇರುತ್ತಲ್ಲ, ಅದರಲ್ಲಿ ಟೆಕ್ನಾಲಜಿ ಸೇಮ್ ಇರುತ್ತೆ, ಅದರ ಸಾಮರ್ಥ್ಯದಲ್ಲಿ ಸ್ವಲ್ಪ ಕಡಿಮೆ ಮಾಡಿರಬಹುದು. ಸದ್ಯ ಮಿತ್ರರೇ, ಚೈನಾದ ಅನುಮಾನ ಮತ್ತು ಪಾಕಿಸ್ತಾನದ ಅನುಮಾನ ಈಗ ನಿಜ ಆಗಿದೆ. ಭಾರತಕ್ಕೆ ಸಿಕ್ಕಂತಹ PL-15E ಮಿಸೈಲ್ ಏನಿತ್ತು, ಅದರ ಇಂಪಾರ್ಟೆಂಟ್ ಟೆಕ್ನಾಲಜಿಯನ್ನು ಕಾಪಿ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಭಾರತದ ಅಸ್ತ್ರ ಮಾರ್ಕ್ 2 ಮಿಸೈಲ್ಗೆ ಇದರ ಟೆಕ್ನಾಲಜಿಯನ್ನು ಕಾಪಿ ಮಾಡಿ ಭಾರತ ಬಳಸಿಕೊಳ್ಳುತ್ತೆ. DRDOಗೆ ಈ ವಿಚಾರದಲ್ಲಿ ಬಹಳ ದೊಡ್ಡ ಯಶಸ್ಸು ಸಿಕ್ಕಿದೆ ಅಂತ ಅನೇಕ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ಇದು ಚೈನಾದ ನಿದ್ದೆಗೆಡಿಸಿದೆ. ಜೊತೆಗೆ ಪಾಕಿಸ್ತಾನಕ್ಕೂ ಕೂಡ ಭಯ ಶುರುವಾಗ್ಬಿಟ್ಟಿದೆ, ನಮ್ಮ PL-15 ಮಿಸೈಲ್ನ ಎಲ್ಲಾ ಸೀಕ್ರೆಟ್ಗಳು ಕೂಡ ಭಾರತಕ್ಕೆ ಸಿಕ್ತು ಅಂತ. ಮಿತ್ರರೇ, ಈ ರೀತಿಯಾಗಿ ಮಿಸೈಲ್ಗಳು ಬೇರೆ ದೇಶಕ್ಕೆ ಸಿಗುತ್ತಲ್ಲ, ಇದರಿಂದ 2 ಡಿಸ್ಅಡ್ವಾಂಟೇಜ್ಗಳಿರ್ತವೆ.
ನಂಬರ್ 1 ಏನು ಕೇಳಿದ್ರೆ ಇದನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡಬಹುದು, ಅಂದ್ರೆ ಯಥಾವತ್ತಾದಂಥ ರೆಪ್ಲಿಕಾವನ್ನ ಆ ದೇಶ ತಯಾರು ಮಾಡಬಹುದು. ಜೊತೆಗೆ ಆ ಮಿಸೈಲ್ನ ಸಾಮರ್ಥ್ಯದ ಬಗ್ಗೆ ಶತ್ರು ಪಡೆಗಳಿಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಇದರಲ್ಲಿ ಯಾವ್ಯಾವ ಟೆಕ್ನಾಲಜಿಯನ್ನ ಬಳಸಿದ್ದಾರೆ, ನೆಕ್ಸ್ಟ್ ಟೈಮ್ ಇದನ್ನು ಲಾಂಚ್ ಮಾಡಿದಂತಹ ಸಂದರ್ಭದಲ್ಲಿ ಇಂಟರ್ಸೆಪ್ಟ್ ಮಾಡೋದಕ್ಕೆ ಯಾವ ಅಸ್ತ್ರವನ್ನ ಬಳಸಬೇಕು, ಇದರ ಸ್ಪೀಡ್ ಏನು, ಇದರ ಗಾತ್ರ ಏನು, ಎಷ್ಟು ವಾರ್ ಹೆಡ್ ತರುತ್ತೆ, ಇದನ್ನ ಹೇಗೆ ಜಾಮ್ ಮಾಡಬಹುದು, ಈ ಎಲ್ಲಾ ಸೀಕ್ರೆಟ್ಗಳು ಕೂಡ ಶತ್ರು ಪಡೆಗೆ ಸಿಕ್ಬಿಡುತ್ತೆ. ಇಷ್ಟೆಲ್ಲಾ ಮಾಹಿತಿ ಶತ್ರು ಪಡೆಗೆ ಸಿಕ್ಕ ಮೇಲೆ ಈ ಮಿಸೈಲ್ ಇದ್ದು ಸತ್ತಂತೆ, ಇನ್ನು ಮುಂದೆ ಇದೇನು ಉಪಯೋಗಕ್ಕೆ ಬರೋದಿಲ್ಲ. ಇದರ ಜೊತೆಗೆ ಇನ್ನೊಂದು ಆತಂಕ ಏನು ಕೇಳಿದ್ರೆ, ಈಗ ಚೈನಾ ಅನೇಕ ಮಿಸೈಲ್ಗಳನ್ನು ರೆಡಿ ಮಾಡಿರುತ್ತೆ. PL-15 ಒಂದೇ ಮಿಸೈಲನ್ನು ಅವರು ರೆಡಿ ಮಾಡಿರೋದಲ್ಲ, ಬೇರೆ ಬೇರೆ ವೇರಿಯಂಟ್ನ ಮಿಸೈಲ್ಗಳು ಕೂಡ ಇರ್ತವೆ. ಆದರೆ ಒಂದು ಸಿಮಿಲಾರಿಟೀಸ್ ಏನಿರುತ್ತೆ ಕೇಳಿದ್ರೆ, ಟೆಕ್ನಾಲಜಿಯಲ್ಲಿ ಸ್ವಲ್ಪ ಬದಲಾವಣೆಗಳಿರುತ್ತೆ ಹೊರತು ಮೂಲ ಟೆಕ್ನಾಲಜಿ ಒಂದೇ ಆಗಿರುತ್ತೆ. ಯಾವುದೇ ದೇಶ ಆದರೂ ಹೀಗೆ ಮಾಡೋದಲ್ವಾ, ಒಂದು ಟೆಕ್ನಾಲಜಿಯನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಿರುತ್ತೆ, ಇನೋವೇಷನ್ಗಳಾಗಿರ್ತವೆ. ಆದರೆ ಈ ರೀತಿಯಾಗಿ ಮಿಸೈಲ್ಗಳು ಸಿಕ್ಕು ಆ ಟೆಕ್ನಾಲಜಿಯನ್ನು ಒಂದು ದೇಶ ಕಾಪಿ ಮಾಡ್ತು, ಅದರ ರಹಸ್ಯ ಗೊತ್ತಾಯ್ತು ಅಂತಂದ್ರೆ ಆ ದೇಶದ ಬಹುತೇಕ ಎಲ್ಲಾ ಟೆಕ್ನಾಲಜಿಯ ಮೂಲ ಸ್ವರೂಪದ ರಹಸ್ಯ ಗೊತ್ತಾಗತ್ತೆ. ಈಗ ಚೈನಾಗೂ ಕೂಡ ಅದೇ ಆತಂಕ. ಮಿತ್ರರೇ, ಈ ರಿವರ್ಸ್ ಇಂಜಿನಿಯರಿಂಗ್ ಇದೆಯಲ್ಲ, ಇದರ ಇತಿಹಾಸ ಬಹಳ ರೋಚಕವಾಗಿದೆ. ಮೊದಲಿಗೆ ಇದರಲ್ಲಿ ಯಶಸ್ಸು ಸಿಕ್ಕಿದ್ದೆ ಚೈನಾಗೆ. ಅದು ಹೇಗೆ ಕೇಳಿದ್ರೆ, 1958ರಲ್ಲಿ ತೈವಾನ್ ಇದೆಯಲ್ಲ, ಅದನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಚೈನಾ ಯತ್ನ ಮಾಡುತ್ತೆ, ತನ್ನ ಸೇನೆಯನ್ನು ತೈವಾನ್ಗೆ ನುಗ್ಗಿಸುತ್ತೆ. ಅಂದ್ರೆ ಅವತ್ತಿನಿಂದಲೂ ಕೂಡ ಚೈನಾದಲ್ಲಿರುವಂತಹ ಕಮ್ಯುನಿಸ್ಟ್ ಪಾರ್ಟಿ ಈ ಯತ್ನವನ್ನ ಮಾಡ್ತಲೇ ಇದೆ, ಇದೇನು ಹೊಸ ವಿಚಾರ ಅಲ್ಲ. ಆದರೆ 1958ರಲ್ಲಿ ತೈವಾನ್ನ ಸಹಾಯಕ್ಕೆ ಅಮೆರಿಕ ಬರುತ್ತೆ. ಅಮೆರಿಕ ತನ್ನ ಸೇನೆಯನ್ನ ಬಳಸಿ ತೈವಾನ್ನಲ್ಲಿದ್ದಂತಹ ಚೈನಾದ ಸೇನೆಯನ್ನ ಓಡಿಸುತ್ತೆ. ಆ ಸಂದರ್ಭದಲ್ಲಿ ಚೈನಾಗೆ ತೈವಾನ್ ಸಿಕ್ಕಿಲ್ಲ, ಆದರೆ ಚೈನಾಗೆ ಒಂದು ಲಾಭ ಆಗುತ್ತೆ. ಇಲ್ಲಿ ಚೈನಾಗೆ ಲಾಭ ಆಯಿತು ಅನ್ನೋದಕ್ಕಿಂತಲೂ ಹೆಚ್ಚಾಗಿ USSRಗೆ ಲಾಭ ಆಗುತ್ತೆ. ಅದು ಹೇಗೆ ಕೇಳಿದ್ರೆ, ಆ ಯುದ್ಧದಲ್ಲಿ US ತನ್ನ AIM ಸ್ಪೈಡರ್ ವಿಂಡರ್ ಅನ್ನುವಂತಹ ಒಂದು ಮಿಸೈಲ್ ಅನ್ನ ಲಾಂಚ್ ಮಾಡಿರುತ್ತೆ. ಇದು ಏನೂ ಹಾನಿಯಾಗದೆ ಚೈನಾದ ಕೈ ಸೇರಿರುತ್ತೆ. ಇದಕ್ಕಿಂತಲೂ ದೊಡ್ಡ ವಂಡರ್ ಏನು ಕೇಳಿದ್ರೆ, ಅಮೆರಿಕ ತನ್ನ AIM ಸ್ಪೈರೋ ಅನ್ನುವಂತಹ ಮಿಸೈಲ್ ಅನ್ನ ಚೈನಾದ ಫೈಟರ್ ಜೆಟ್ಗಳನ್ನ ಗುರಿಯಾಗಿಸಿ ದಾಳಿ ಮಾಡಿರುತ್ತೆ. ಆದರೆ ವಿಪರ್ಯಾಸ ಏನು ಗೊತ್ತಾ, ಅಮೆರಿಕ ಲಾಂಚ್ ಮಾಡಿದಂತಹ ಈ ಮಿಸೈಲ್ ಚೈನಾದ ಫೈಟರ್ ಜೆಟ್ಗಳಿಗೆ ತಾಕಿರುತ್ತೆ, ಅದರ ಒಳಗೆ ಕೂಡ ನುಗ್ಗಿರುತ್ತೆ, ಸ್ಫೋಟಗೊಂಡಿರೋದಿಲ್ಲ. ಆ ಪೈಲಟ್ ತನ್ನ ಫೈಟರ್ ಜೆಟ್ ಅನ್ನ ಯಶಸ್ವಿಯಾಗಿ ಲ್ಯಾಂಡ್ ಮಾಡಿರ್ತಾನೆ. ಈ ಕಾರಣದಿಂದಾಗಿ ಚೈನಾದ ಕೈಗೆ ಆ ಎರಡೂ ಮಿಸೈಲ್ಗಳು ಕೂಡ ಏನೂ ತೊಂದರೆ ಆಗದಂತೆ, ಒಂದು ಸ್ವಲ್ಪವೂ ಹಾನಿ ಆಗದಂತೆ ಸಿಕ್ಕಿರುತ್ತೆ. ಆ ಸಂದರ್ಭದಲ್ಲಿ ಮಿತ್ರರೇ, ಚೈನಾ ಟೆಕ್ನಾಲಜಿಯಲ್ಲಿ ಅಷ್ಟೆಲ್ಲ ಮುಂದುವರೆದಿರಲಿಲ್ಲ. ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡುವಂತಹ ಕೆಪಾಸಿಟಿ ಚೈನಾಗಿರಲಿಲ್ಲ 1950-60ರ ದಶಕದಲ್ಲಿ. ಆಗ ಚೈನಾ ಏನ್ ಮಾಡುತ್ತೆ ಅಂತಂದ್ರೆ, ಆ ಮಿಸೈಲ್ಗಳನ್ನ ಹೇಗಿತ್ತೋ ಅದೇ ಕಂಡೀಷನ್ನಲ್ಲಿ USSRಗೆ ಹಸ್ತಾಂತರ ಮಾಡುತ್ತೆ. ಕೋಲ್ಡ್ ವಾರ್ ನಡೀತಿದ್ದಂತಹ ಕಾಲ ಅಲ್ವಾ, ಬಹಳ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ಪೈಪೋಟಿ ನಡೀತಿರುತ್ತೆ. USSR ಆ ಟೆಕ್ನಾಲಜಿಯನ್ನ ಬಳಸಿಕೊಂಡು K-30 ಅನ್ನುವಂತಹ ಹೊಸ ಮಿಸೈಲ್ ಅನ್ನ ಅಭಿವೃದ್ಧಿಪಡಿಸುತ್ತೆ. ನಂತರದಲ್ಲಿ ಆ ಮಿಸೈಲ್ ಅನ್ನ ಚೈನಾಗೂ ಕೊಡುತ್ತೆ, ವಿಯೆಟ್ನಾಂಗೂ ಕೊಡುತ್ತೆ, ಅಮೆರಿಕದ ಶತ್ರುಗಳಿಗೆ ಮಾರಾಟ ಮಾಡಿಬಿಡುತ್ತೆ. ಅದೇ ರೀತಿಯಾಗಿ ಈ ರಿವರ್ಸ್ ಇಂಜಿನಿಯರಿಂಗ್ ನಲ್ಲಿ ಬಹಳ ದೊಡ್ಡ ಘಟನೆ ಅಂತಂದ್ರೆ 2011ರಲ್ಲಿ ಇರಾನ್ನಲ್ಲಿ ನಡೆದಂತಹ ಘಟನೆ. ಅಮೆರಿಕ ನಿರ್ಮಿತ RQ-170 ಅನ್ನುವಂತಹ ಡ್ರೋನ್ ಇರಾನ್ನ ಏರ್ ಸ್ಪೇಸ್ ನಲ್ಲಿ ಹಾರ್ತಾ ಇರುತ್ತೆ. ಆದರೆ ಇರಾನ್ ಇದನ್ನ ಹೊಡೆದು ಹಾಕೋದಿಲ್ಲ, ಯಶಸ್ವಿಯಾಗಿ ಅದನ್ನ ಕ್ಯಾಪ್ಚರ್ ಮಾಡಿಬಿಡುತ್ತೆ. ಈ ಕಾರಣದಿಂದಾಗಿ ಇರಾನ್ಗೆ ಅಮೆರಿಕ ನಿರ್ಮಿತ RQ-170 ಡ್ರೋನ್ನ ಎಲ್ಲಾ ಟೆಕ್ನಾಲಜಿಯೂ ಕೂಡ ಲಭಿಸುತ್ತೆ. ಮುಂದೆ ಕೆಲವೇ ಸಮಯದಲ್ಲಿ ಇರಾನ್ನ ಇಂಜಿನಿಯರ್ಗಳು ಇದನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ RQ-170 ಡ್ರೋನ್ನ ರೆಪ್ಲಿಕಾವನ್ನ ಇರಾನ್ನಲ್ಲಿ ತಯಾರು ಮಾಡ್ತಾರೆ. ನಿಮಗೆ ನೆನಪಿರಲಿ, ಇವತ್ತು ಡ್ರೋನ್ ವಿಚಾರದಲ್ಲಿ ಇರಾನ್ ಸಾಕಷ್ಟು ಮುಂದೆ ಹೋಗಿದೆ. ಇದಕ್ಕೆ ಇದು ಒಂದು ಕಾರಣ ಅಂತ ಹೇಳಲಾಗುತ್ತೆ. ಹೀಗೆ ಮಿತ್ರರೇ, ಈ ಕಾಪಿ ಮಾಡುವಂಥದ್ದಿದೆಯಲ್ಲ, ಶತ್ರು ದೇಶದ ಅಸ್ತ್ರಗಳು ಯಾವುದೇ ರೀತಿಯಲ್ಲೂ ಹಾನಿಯಾಗದೆ ಇನ್ನೊಂದು ದೇಶದ ಕೈ ಸೇರಿದ್ದೇ ಆದ್ರೆ ಅದು ಅವರಿಗೆ ಜಾಕ್ಪಾಟ್ ಹೊಡೆದಂತೆ. ಈಗ ಭಾರತಕ್ಕೂ ಕೂಡ ಅದೇ ಆಗಿದೆ. ಚೈನಾ ನಿರ್ಮಿತ PL-15 ಮಿಸೈಲ್ ಏನಿದೆ, ಇದು ಏನೂ ತೊಂದರೆ ಆಗದಂತೆ ಭಾರತದ ಕೈಗೆ ಸಿಕ್ಕಿದೆ. ಅದರಲ್ಲಿ ಏನೇನು ಟೆಕ್ನಾಲಜಿ ಇದೆ, ಯಾವ ರೀತಿಯಾಗಿ ಚೈನಾ ಅದನ್ನು ಅಭಿವೃದ್ಧಿಪಡಿಸಿದೆ, ಪ್ರತಿಯೊಂದು ಮಾಹಿತಿಯೂ ಕೂಡ ನಮ್ಮ DRDOಗೆ ಸಿಕ್ಕಿದೆ. ಇದನ್ನ ಭಾರತ ಅಸ್ತ್ರ ಮಾರ್ಕ್ 2 ನಲ್ಲಿ ಬಳಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದೆ ಅಂತ ಮಾಧ್ಯಮಗಳ ವರದಿ ಹೇಳ್ತಾ ಇದ್ದಾವೆ. ಇಲ್ಲಿ ಚೈನಾದ ಟೆಕ್ನಾಲಜಿಯನ್ನ ಯಥಾವತ್ತಾಗಿ ಭಾರತ ಕಾಪಿ ಮಾಡಿಬಿಡುತ್ತೆ ಅಂತಲ್ಲ, ಅದರಲ್ಲಿ ಏನು ಒಳ್ಳೆಯ ಅಂಶಗಳಿದೆಯೋ ಅದನ್ನ ಭಾರತ ಕಾಪಿ ಮಾಡಿಕೊಳ್ಳುತ್ತೆ. ಈಗ ನಮ್ಮ ಮಿಸೈಲ್ ನಲ್ಲಿ ಇಲ್ಲದೆ ಇರುವಂತಹ ಟೆಕ್ನಾಲಜಿ ಚೈನಾದ ಮಿಸೈಲ್ ನಲ್ಲಿ ಇರುತ್ತಲ್ವಾ, ಅದನ್ನ ಮಾತ್ರ ಕಾಪಿ ಮಾಡ್ತಾರೆ. ಈ ವಿಚಾರದಲ್ಲಿ ಚೈನಾಗಿರುವ ಇನ್ನೊಂದು ಭಯ ಏನು ಕೇಳಿದ್ರೆ, ಭಾರತಕ್ಕೆ PL-15 ಮಿಸೈಲ್ ಸಿಕ್ತಲ್ಲ, ಅದು ಸಿಕ್ಕಾಗ ಭಾರತ ಮಾತ್ರ ಅದನ್ನ ಕಾಪಿ ಮಾಡ್ತಾ ಇಲ್ಲ, ಜಪಾನ್ನ ಇಂಜಿನಿಯರ್ಗಳು ಕೂಡ ಅದನ್ನು ಕೇಳಿದ್ರು. ಅಂದರೆ ಜಪಾನ್ ಸರ್ಕಾರ ತಕ್ಷಣವೇ ಭಾರತವನ್ನು ಸಂಪರ್ಕ ಮಾಡಿತು, ನಮಗೂ ಕೂಡ ಆ ಟೆಕ್ನಾಲಜಿಯ ಮಾಹಿತಿಯನ್ನು ಕೊಡಿ ಅಂತ. ಈಗಾಗಲೇ ಜಪಾನ್ನ ಇಂಜಿನಿಯರ್ಗಳು ಬಂದು ಇದನ್ನು ಸ್ಟಡಿ ಮಾಡಿದ್ದಾರೆ. ಅಂದರೆ ಜಪಾನ್ ಕೂಡ ಇದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ. ಜಪಾನ್ ಮತ್ತು ಚೈನಾ ಕೂಡ ಶತ್ರು ದೇಶಗಳೇ, ನಾಳೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಮಿಸೈಲ್ನ ಟೆಕ್ನಾಲಜಿ ತೈವಾನ್ನ ಕೈ ಸೇರಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಹೀಗಾಗಿ ಒಮ್ಮೆ ಶತ್ರು ದೇಶದ ಕೈಗೆ ನಮ್ಮ ಮಿಸೈಲ್ನ ಟೆಕ್ನಾಲಜಿ ಹೋಯಿತು ಅಂತಂದರೆ ಅದು ಯಾವ ರೀತಿಯಲ್ಲಿ ಬೇಕಾದರೂ ಬಳಕೆ ಆಗುತ್ತೆ, ನಮಗೆ ಆ ಟೆಕ್ನಾಲಜಿ ಕೈ ಬಿಟ್ಟು ಹೋಯಿತು ಅಂತಲೇ ಅರ್ಥ.
ಅಮೆರಿಕ ಈ ವಿಚಾರದಲ್ಲಿ ಅನೇಕ ಬಾರಿ ಹೊಡೆತ ತಿಂದಿದೆ. ನಿಮಗೆ ನೆನಪಿರಲಿ, ಅಮೆರಿಕದ ಟೆಕ್ನಾಲಜಿ ಇದೆಯಲ್ಲ, ಅವೆಲ್ಲವೂ ಕೂಡ ಕಟಿಂಗ್ ಎಡ್ಜ್ ಟೆಕ್ನಾಲಜಿಗಳೇ ಆಗಿರ್ತವೆ. ಅಂದ್ರೆ ಸ್ಟೇಟ್ ಆಫ್ ದ ಆರ್ಟ್ ಅಂತಾರಲ್ಲ, ಆ ರೀತಿಯಾದಂತಹ ಟೆಕ್ನಾಲಜಿಗಳು. ಅಂತಹ ಟೆಕ್ನಾಲಜಿ ಶತ್ರು ದೇಶದ ಕೈಗೆ ಸಿಕ್ಕರೆ ಎಷ್ಟು ದೊಡ್ಡ ಆಘಾತ ಆಗುತ್ತೆ ಹೇಳಿ. ಯಾಕೆ ಅಂತಂದ್ರೆ ಆ ಟೆಕ್ನಾಲಜಿಯನ್ನು ಡೆವಲಪ್ ಮಾಡೋದಕ್ಕೆ ಅನೇಕ ವರ್ಷಗಳೇ ಸಂದಿರುತ್ತೆ, ಜೊತೆಗೆ ಸಾವಿರಾರು ಕೋಟಿಯನ್ನು ಕೂಡ ಇನ್ವೆಸ್ಟ್ ಮಾಡಲಾಗಿರುತ್ತೆ. ಇದೆಲ್ಲವುದನ್ನು ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಬಂದಿರಬಹುದು. ಈಗ ಭಾರತದ ಬ್ರಹ್ಮೋಸ್ ಕೂಡ ಕಳೆದ 4 ವರ್ಷದ ಹಿಂದೆ ಒಮ್ಮೆ ಮಿಸ್ಫೈರ್ ಆಗಿತ್ತಲ್ಲ, ಭಾರತ ಅಚಾನಕ್ಕಾಗಿ ಪಾಕಿಸ್ತಾನದ ಕಡೆಗೆ ಹಾರಿಬಿಟ್ಟಿತ್ತು. ಆ ಮಿಸೈಲ್ ಪಾಕಿಸ್ತಾನದ ಕೈ ಸೇರಿದೆ ಎನ್ನುವಂತಹ ಸುದ್ದಿ ಇತ್ತಲ್ಲ. ಪಾಕಿಸ್ತಾನ ಏನಾದರೂ ನಮ್ಮ ಬ್ರಹ್ಮೋಸ್ ಅನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಸಾಧ್ಯತೆಗಳಿದೆಯಾ? ಈ ಪ್ರಶ್ನೆ ಕೆಲವರಿಗೆ ಬಂದಿರಬಹುದು. ಆದರೆ ಮಿತ್ರರೇ, ನೀವು ಯಾವುದಾದ್ರೂ ಒಂದು ಮಿಸೈಲ್ ಇರಬಹುದು, ಯಾವುದಾದ್ರೂ ಫೈಟರ್ ಜೆಟ್ ಇರಬಹುದು, ಏನೇ ಒಂದು ಟೆಕ್ನಾಲಜಿ ಇರಬಹುದು, ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಬೇಕು ಅಂತಂದ್ರೆ ಅದು ಏನು ಹಾನಿಯಾಗದ ಸ್ಥಿತಿಯಲ್ಲಿ ನಿಮಗೆ ಸಿಕ್ಕಿರಬೇಕು. ಅದಕ್ಕೆ ಡ್ಯಾಮೇಜ್ ಆಗಿದ್ರೆ ನೀವು ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಭಾರತದ ಬ್ರಹ್ಮೋಸ್ ಪಾಕಿಸ್ತಾನಕ್ಕೆ ಹೋಗಿ ಬಿದ್ದಿತ್ತಲ್ಲ, ಅದು ಬೀಳುವಂತಹ ಸಂದರ್ಭದಲ್ಲಿ ಸಾಕಷ್ಟು ಡ್ಯಾಮೇಜ್ ಆಗಿತ್ತು, ಅದು ಸ್ಫೋಟಗೊಂಡಿತ್ತು. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಕೇವಲ ಹೇಳಿಕೆ ಕೊಟ್ಟಿತ್ತಷ್ಟೇ, ನಮಗೆ ಬ್ರಹ್ಮೋಸ್ ಸಿಕ್ಕಿದೆ, ನಾವು ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತೀವಿ ಅಂತ. ಹಾಗೆ ಮಾಡೋದಾಗಿದ್ರೆ ಈ 4 ವರ್ಷದಲ್ಲಿ ಏನಾದರೂ ಒಂದು ಸಾಧನೆ ಆಗಿರಬೇಕಾಗಿತ್ತಲ್ವಾ? ಇವತ್ತಿಗೂ ಕೂಡ ಪಾಕಿಸ್ತಾನಕ್ಕೆ ಸಿದ್ಧಿಸದೇ ಇರುವಂತಹ ವಿಚಾರ ಅಂತಂದ್ರೆ ಅದು ಮಿಸೈಲ್ ಟೆಕ್ನಾಲಜಿ. ಅದಕ್ಕಾಗಿ ಅವರು ಚೈನಾದ ಕೈಕಾಲು ಹಿಡಿತಾರೆ, ನಾರ್ತ್ ಕೊರಿಯಾದ ಸಹವಾಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ಅವರಿಗೆ ಮಿಸೈಲ್ ಟೆಕ್ನಾಲಜಿ ಬೇಕಾಗಿದೆ. ಬ್ರಹ್ಮೋಸ್ ಒಂದು ವೇಳೆ ಗುಡ್ ಕಂಡೀಷನ್ ನಲ್ಲಿ ಪಾಕಿಸ್ತಾನಕ್ಕೆ ಸಿಕ್ಕರೂ ಕೂಡ ಅವರೇನು ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಏನ್ ಮಾಡುತ್ತೆ ಅಂತಂದ್ರೆ ಅದನ್ನ ಚೈನಾ ಕೊಡುತ್ತಷ್ಟೇ. ಆದರೆ 4 ವರ್ಷದ ಹಿಂದೆ ಭಾರತದ ಬ್ರಹ್ಮೋಸ್ ಮಿಸ್ಫೈರ್ ಆಗಿತ್ತಲ್ಲ, ಅದು ಟೋಟಲಿ ಕೊಲ್ಯಾಪ್ಸ್ ಆಗಿತ್ತು. ಅದರಿಂದ ಯಾವುದೇ ಟೆಕ್ನಾಲಜಿಯನ್ನ ಪಾಕಿಸ್ತಾನಕ್ಕೆ ಕಾಪಿ ಮಾಡೋದಕ್ಕೆ ಸಾಧ್ಯ ಆಗದಂತಹ ಸ್ಥಿತಿಯಲ್ಲಿ ಅವರ ಕೈ ಸೇರಿತ್ತು. ಹೀಗಾಗಿ ಮಿತ್ರರೇ, ನೀವು ಅಸ್ತ್ರಗಳನ್ನು ಪ್ರಯೋಗಿಸೋದು ಮುಖ್ಯ ಅಲ್ಲ, ಅದು ಯಶಸ್ವಿಯಾಗಿ ಟಾರ್ಗೆಟ್ ಅನ್ನು ರೀಚ್ ಆಗಿ ಅದು ಸ್ಫೋಟಗೊಳ್ಳಬೇಕು. ಆಗ ಮಾತ್ರ ನಿಮಗೆ ಯಶಸ್ಸು ಸಿಗುತ್ತೆ. ಒಂದು ವೇಳೆ ಅದು ಟಾರ್ಗೆಟ್ ಅನ್ನು ರೀಚ್ ಆಗಿ ಸ್ಫೋಟಗೊಂಡಿಲ್ಲ ಅಂತಂದ್ರೆ ನೀವು ಕೇವಲ ಸೋಲೋದಿಲ್ಲ, ನಿಮ್ಮ ಟೆಕ್ನಾಲಜಿ ಕೂಡ ಶತ್ರು ಪಡೆಯ ಪಾಲಾಗುತ್ತೆ. ಈಗ ಭಾರತಕ್ಕೆ ಆಪರೇಷನ್ ಸಿಂಧೂರದ ಫಲವಾಗಿ ಚೈನಾದ PL-15 ಮಿಸೈಲ್ನ ಎಲ್ಲಾ ಟೆಕ್ನಾಲಜಿಯೂ ಕೂಡ ಲಭ್ಯವಾಗಿದೆ. ಮಿತ್ರರೇ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ